ಸ್ನೇಹಿತರೆ, ಸುದರ್ಶನ ಚಕ್ರದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತದೆ. ಅದು ಶ್ರೀಕೃಷ್ಣನ ಬಳಿ ಬಂದಿದ್ದಾದರೂ ಹೇಗೆ? ಈ ಚಕ್ರದ ಶಕ್ತಿ ಎಷ್ಟಿತ್ತು? ಈ ಚಕ್ರ ಎಷ್ಟು ಭಾರವಿತ್ತು? ಇದರ ಗಾತ್ರ ಮತ್ತು ಇದರ ಸ್ಪೀಡ್ ಎಷ್ಟಿತ್ತು? ಈ ಶಕ್ತಿಯುತವಾದ ಆಯುಧವನ್ನು ತಯಾರಿಸಿದ್ದು ಯಾರು? ತನ್ನ ಸುದರ್ಶನ ಚಕ್ರದಿಂದ ಇಡೀ ಕಾಶಿಯನ್ನು ಏಕೆ ಸುಟ್ಟು ಹಾಕಿದ ಶ್ರೀಕೃಷ್ಣ? ಇದರ ಕಂಪ್ಲೀಟ್ ಮಾಹಿತಿ ನಿಮಗಾಗಿ. ಬನ್ನಿ ನೋಡೋಣ. ಸುದರ್ಶನ ಚಕ್ರ ಎಂಬ ಮಾಂತ್ರಿಕ ಆಯುಧದ ಬಗ್ಗೆ ನೀವು ಮಹಾಭಾರತದಲ್ಲಿ ಕೇಳಿದ್ದೀರಾ. ಈ ಸುದರ್ಶನ ಚಕ್ರವು ಶ್ರೀಕೃಷ್ಣನ ಅವತಾರದ ಸಮಯದಲ್ಲಿ ಅವನ ಪ್ರಾಥಮಿಕ ಆಯುಧವಾಗಿತ್ತು. ಅವನು ಹಲವಾರು ದುಷ್ಟ ರಾಜರು ಮತ್ತು ಅಸುರರನ್ನು ಸಂಹರಿಸಲು ಇದನ್ನು ಬಳಸಿದ್ದನು. ಸುದರ್ಶನ ಚಕ್ರವು ಬಲಿಷ್ಠ ಆಯುಧವಾಗಿದೆ. ಈ ವಿಶೇಷ ತಿರುಗುವ ಚಕ್ರದಂತಿರುವ ಈ ಆಯುಧವನ್ನು ಶ್ರೀಕೃಷ್ಣನು ಒಳ್ಳೆಯವರನ್ನು ರಕ್ಷಿಸಲು ಮತ್ತು ಕೆಟ್ಟವರನ್ನು ಸೋಲಿಸಲು ಬಳಸುತ್ತಿದ್ದನು. ಸುದರ್ಶನ ಚಕ್ರದ ಗಾತ್ರ. ಇದು ಡಿಸ್ಕಾಕಾರದ ಆಕಾಶ ಆಯುಧವಾಗಿತ್ತು. ಸುಮಾರು 12-30 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿದೆ. ಈ ಆಯುಧವು ವೇಗವಾಗಿ ತಿರುಗುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದು, ಅದನ್ನು ಯುದ್ಧದಲ್ಲಿ ಬಳಸುತ್ತಿದ್ದಾಗ ಸುತ್ತುತ್ತಿರುವ ಡಿಸ್ಕ್ ಅನ್ನು ಹೋಲುತ್ತದೆ. ಈ ಸುದರ್ಶನ ಎಂಬ ಪದವು 2 ಸಂಸ್ಕೃತ ಪದಗಳ ಸಮ್ಮಿಳನದಿಂದ ಹುಟ್ಟಿಕೊಂಡಿದೆ. ಸು ಎಂದರೆ ದೈವಿಕ ಅಥವಾ ಸದ್ಗುಣ ಮತ್ತು ದರ್ಶನ ಎಂದರೆ ದೃಷ್ಟಿ ಅಥವಾ ದೃಷ್ಟಿಕೋನ. ಪರಿಣಾಮವಾಗಿ ಸುದರ್ಶನವು ದೈವಿಕ ದೃಷ್ಟಿಕೋನದಿಂದ ವಿಷಯಗಳನ್ನು ಸಂಗ್ರಹಿಸುವ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಸುದರ್ಶನ ಚಕ್ರದ ವಿಶೇಷ ಗುಣಗಳು. ಸುದರ್ಶನ ಚಕ್ರದ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅದು ದೋಷರಹಿತವಾಗಿತ್ತು. ಒಮ್ಮೆ ಬಿಡುಗಡೆಯಾದ ನಂತರ ಅದು ತನ್ನ ಶತ್ರುವನ್ನು ಕೊಂದ ನಂತರವೇ ಹಿಂತಿರುಗುತ್ತಿತ್ತು. ಅಲ್ಲದೆ ಅದರ ಬಳಕೆಯ ಉದ್ದೇಶ ಧರ್ಮ ಮಾರ್ಗದ ಪರವಾಗಿಲ್ಲದಿದ್ದರೆ ಅದು ಎಂದಿಗೂ ಚಲಿಸುತ್ತಿರಲಿಲ್ಲ ಅಥವಾ ದಾಳಿ ಮಾಡುತ್ತಿರಲಿಲ್ಲ. ಸುದರ್ಶನ ಚಕ್ರವು ಅದರ ಅಪ್ರತಿಮ ಶಕ್ತಿ ಮತ್ತು ಅಚಲ ನಿಖರತೆಗೆ ಹೆಸರುವಾಸಿಯಾಗಿತ್ತು. ಈ ದೈವಿಕ ಆಯುಧವು ಯಾವುದೇ ಶತ್ರುವನ್ನು ವಿಫಲಗೊಳಿಸಿ ಸೋಲಿಸುವ ಅಸಾಧಾರಣ ಸಾಮರ್ಥ್ಯವನ್ನು ಹೊಂದಿತ್ತು. ಅದು ಗುರಿಯನ್ನು ಒಡೆದುರುಳಿಸುವ ತನ್ನ ಧ್ಯೇಯವನ್ನು ಪೂರ್ಣಗೊಳಿಸಿದ ನಂತರವೇ ಅದರ ಮರಳುವಿಕೆ ಖಚಿತವಾಗಿತ್ತು. ಇದಲ್ಲದೆ ಈ ಶಕ್ತಿಶಾಲಿ ಆಯುಧವು ಧರ್ಮವನ್ನು, ಸದಾಚಾರದ ಶಾಶ್ವತ ಮಾರ್ಗವನ್ನು ಎತ್ತಿ ಹಿಡಿಯಲು ಅದರ ಸಕ್ರಿಯಗೊಳಿಸುವಿಕೆ ಅಗತ್ಯವೆಂದು ಪರಿಗಣಿಸುವವರೆಗೆ ಸ್ಥಿರ ಮತ್ತು ಸ್ತುಪ್ತವಾಗಿರುತ್ತಿತ್ತು. ಈ ಸುದರ್ಶನ ಚಕ್ರವು ಹೇಗೆ ಅಸ್ತಿತ್ವಕ್ಕೆ ಬಂದಿತು? ಪುರಾಣಗಳಲ್ಲಿ ದೇವತೆಗಳ ಶಿಲ್ಪಿ ವಿಶ್ವಕರ್ಮನು ತನ್ನ ಮಗಳು ಸಂಜನಾಳನ್ನು ಸೂರ್ಯದೇವನಿಗೆ ಮದುವೆ ಮಾಡಿನೆಂದು ಒಂದು ಕಥೆ ಇದೆ. ಸಂಜನಾಗೆ ಸೂರ್ಯದೇವನ ತೀವ್ರ ಶಾಖ ಮತ್ತು ತೇಜಸ್ಸನ್ನು ಸಹಿಸಲಾಗಲಿಲ್ಲ. ಅವಳು ಅವನನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ, ಅವನನ್ನು ಸಮೀಪಿಸಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಅವಳು ತನ್ನ ತಂದೆಗೆ ಈ ದುಃಖವನ್ನು ಹೇಳಿದಾಗ ವಿಶ್ವಕರ್ಮನು ಸೂರ್ಯನ ತೇಜಸ್ಸನ್ನು ಕಡಿಮೆ ಮಾಡಲು ನಿರ್ಧರಿಸಿದನು. ವಿಶ್ವಕರ್ಮನು ಸೂರ್ಯದೇವನ ಕೆಲವು ಭಾಗಗಳನ್ನು ಕತ್ತರಿಸಿ ಆ ಭಾಗಗಳನ್ನು ಸಂಗ್ರಹಿಸಿ ಸುದರ್ಶನ ಚಕ್ರವನ್ನು ಸೃಷ್ಟಿ ಮಾಡಿದನು. ಸೂರ್ಯನ ತೇಜಸ್ಸಿನ ಭಾಗದಿಂದಲೇ ಶಿವನ ಶಕ್ತಿಶಾಲಿ ಆಯುಧ ತ್ರಿಶೂಲವು ಕೂಡ ಮಾಡಲ್ಪಟ್ಟಿದೆ. ಹಾಗೆ ಇಂದ್ರನ ವಜ್ರಾಯುಧವನ್ನು ಕೂಡ ಸೂರ್ಯನ ಶಕ್ತಿಯಿಂದಲೇ ಮಾಡಲ್ಪಟ್ಟಿದೆ. ಈ ಸುದರ್ಶನ ಚಕ್ರವನ್ನು ವಿಷ್ಣುವಿನ ದೈವಿಕ ಆಯುಧವೆಂದು ಧರ್ಮಗ್ರಂಥಗಳು ಉಲ್ಲೇಖಿಸುತ್ತವೆ. ಇದು ಬ್ರಹ್ಮಾಂಡದ ಸಮತೋಲನವನ್ನು ತೊಂದರೆಗೊಳಿಸುವ ಶತ್ರುಗಳು ಮತ್ತು ರಾಕ್ಷಸ ಶಕ್ತಿಗಳು ನಾಶ ಮಾಡುತ್ತದೆ ಮತ್ತು ವಿಶ್ವದಲ್ಲಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತದೆ ಮತ್ತು ರಕ್ಷಿಸುತ್ತದೆ. ಈ ಸುದರ್ಶನ ಚಕ್ರವನ್ನು ಬೇರೆ ಯಾರು ಬಳಸಿದ್ದಾರೆ? ಶ್ರೀಕೃಷ್ಣನನ್ನು ಹೊರತುಪಡಿಸಿ ಈ ದಿವ್ಯ ಆಯುಧವನ್ನು ಬಳಸುವ ಶಕ್ತಿ ರಾಧಾರಾಣಿಗೆ ಮಾತ್ರ ಇತ್ತು. ಶ್ರೀಕೃಷ್ಣನ ಪ್ರೀತಿಯ ಪತ್ನಿ ರಾಧಾರಾಣಿಗೆ ಮಾತ್ರ ಈ ದಿವ್ಯ ಆಯುಧವನ್ನು ಅಪ್ರತಿಮ ಅನುಗ್ರಹ ಮತ್ತು ಭಕ್ತಿಯಿಂದ ಚಲಾಯಿಸುವ ದೈವಿಕ ಸಾಮರ್ಥ್ಯವಿತ್ತು. ಈ ಆಯುಧದೊಂದಿಗಿನ ಅವಳ ಸಂಪರ್ಕವು ಕೃಷ್ಣನ ಮೇಲಿನ ಅವಳ ಪ್ರೀತಿಯೊಂದಿಗೆ ಆಳವಾಗಿ ಹೆಣೆದುಕೊಂಡಿತ್ತು. ಇದರಿಂದಾಗಿ ಅವಳು ತನ್ನ ಹೃದಯಕ್ಕೆ ಪ್ರಿಯವಾದವರನ್ನು ರಕ್ಷಿಸಲು ಅಗತ್ಯವಿದ್ದಾಗ ಅದರ ಶಕ್ತಿಯನ್ನು ಬಳಸಿಕೊಳ್ಳಲು ಮತ್ತು ಅದರ ಶಕ್ತಿಯನ್ನು ಹೊರಹಾಕಲು ಈ ಚಕ್ರವನ್ನು ಬಳಸಿಕೊಳ್ಳುತ್ತಿದ್ದಳು. ಈ ಚಕ್ರವು ಎಷ್ಟು ಭಾರವಾಗಿತ್ತು? ಸುದರ್ಶನ ಚಕ್ರವು ಎಷ್ಟು ಭಾರವಾಗಿತ್ತೆಂದರೆ
ಅಶ್ವತ್ಥಾಮನಂತಹ ಯೋಧನಿಗೆ ಸಹ ಅದನ್ನು ಚಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದು ಸುಮಾರು 2200 ಕೆಜಿ ತೂಕವಿತ್ತು ಎಂದು ಕೆಲವು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಪುರಿ ಜಗನ್ನಾಥ ದೇವಾಲಯದ ನೀಲಚಕ್ರದಲ್ಲಿ ಉಲ್ಲೇಖವಾಗಿದೆ. ಸ್ನೇಹಿತರೆ, ನೀವೆಲ್ಲ ಯೋಚಿಸುತ್ತಿರುವುದು 2200 ಕೆಜಿ ತೂಕವಿರುವುದನ್ನು ಶ್ರೀಕೃಷ್ಣನು ತನ್ನ ತೋರು ಬೆರಳಿನ ಮೇಲೆ ಅದನ್ನು ಅಷ್ಟು ಸುಲಭವಾಗಿ ಹೇಗೆ ತೆಗೆದುಕೊಳ್ಳುತ್ತಿದ್ದಾನೆ ಎಂದು ಯೋಚನೆ ಮಾಡುತ್ತಿದ್ದೀರಿ. ಇಡೀ ಪ್ರಪಂಚವನ್ನೇ ನಡೆಸುವ ಜಗನ್ನಾಥನಿಗೆ ಕೇವಲ 2200 ಕೆಜಿ ತೂಕವೇ. ನೀವೇ ಯೋಚಿಸಿ. ಶ್ರೀಕೃಷ್ಣನನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಇದನ್ನು ಬಳಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಬೇರೆಯವರಿಗೆ ಇದು ಅಸಾಧಾರಣವಾದ ತೂಕವೆನಿಸುತ್ತಿತ್ತು. ಸುದರ್ಶನ ಚಕ್ರದ ಶಕ್ತಿ ಎಷ್ಟು ಇತ್ತು? ವಿಷ್ಣು ಪುರಾಣದ ಪ್ರಕಾರ ಸುದರ್ಶನ ಚಕ್ರವು 12 ಬ್ಲೇಡ್ಗಳನ್ನು ಹೊಂದಿತ್ತು. ಇದು ಸೂರ್ಯನಿಗೆ ಸಮಾನವಾದ ಶಕ್ತಿಯನ್ನು ಹೊಂದಿದೆ. ಇದು ಬ್ರಹ್ಮಾಸ್ತ್ರಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿತ್ತು. ಸುದರ್ಶನ ಚಕ್ರವು 1 ಸೆಕೆಂಡಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬಾರಿ ತಿರುಗುತ್ತಿತ್ತು ಮತ್ತು ಕಣ್ಣು ರೆಪ್ಪೆಯನ್ನು ಮುಚ್ಚಿ ತೆಗೆಯುವಷ್ಟರಲ್ಲಿ ಅದು ಲಕ್ಷ ಯೋಜನೆಗಳನ್ನು ಕ್ರಮಿಸುತ್ತಿತ್ತು. ಅಂದರೆ 1 ಯೋಜನೆ 8 ಕಿಲೋಮೀಟರ್ಗಳಿಗೆ ಸಮಾನ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಈ ಚಕ್ರದ ವಿಶೇಷತೆಗಳು. ಈ ಮಹಾನ್ ಆಯುಧದ ವಿಶೇಷತೆ ಏನೆಂದರೆ ಇದನ್ನು ಶತ್ರುಗಳು ಬಳಸಲು ಸಾಧ್ಯವಾಗುತ್ತಿರಲಿಲ್ಲ. ಅದು ವಾಸ್ತವವಾಗಿ ತನ್ನ ಸರ್ವಶಕ್ತವರು ಶ್ರೀಕೃಷ್ಣನ ಉದ್ದೇಶ ಅಥವಾ ಬಯಕೆಯ ಪ್ರಕಾರ, ಅಂದರೆ ಮನಸ್ಸಿನ ಮಾತಿನ ಮೂಲಕ ಚಲಿಸುತ್ತಿತ್ತು ಮತ್ತು ಭೂಮಿಯಲ್ಲಿ, ಗಾಳಿಯಲ್ಲಿ ಅಥವಾ ಸಾಗರದ ಅಡಿಯಲ್ಲಿ ಎಲ್ಲೇ ಅಡಗಿಕೊಂಡರೂ ಅದರ ಗುರಿಯನ್ನು ಅನುಸರಿಸುತ್ತಿತ್ತು. ಆ ಯುಗದ ರಾಕ್ಷಸರು ಅಥವಾ ಅಸುರರು ನೀರಿನಲ್ಲಿ ಅಡಿಯಲ್ಲಿ ಹಾರಲು ಮತ್ತು ಬದುಕಲು ಶಕ್ತಿಯನ್ನು ಹೊಂದಿದ್ದರು. ಸುದರ್ಶನ ಚಕ್ರವನ್ನು ಒಮ್ಮೆ ಉಡಾಯಿಸಿದ ನಂತರ ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು. ಸುದರ್ಶನ ಚಕ್ರದ ಮೂಲಕ ಶ್ರೀಕೃಷ್ಣ ಕಾಶಿಯನ್ನು ಏಕೆ ನಾಶ ಮಾಡಿದ? ಶ್ರೀಕೃಷ್ಣನು ಸುದರ್ಶನ ಚಕ್ರದ ಮೂಲಕ ಕಾಶಿ ಎಂದು ಕರೆಯಲ್ಪಡುವ ವಾರಣಾಸಿ ನಗರವನ್ನು ನಾಶ ಮಾಡಿದನು. ಕಾಶಿಯ ರಾಜ ಪೌಂಡ್ರಕನನ್ನು ಶ್ರೀಕೃಷ್ಣನು ಕೊಂದ ತಕ್ಷಣ ಈ ಘಟನೆ ಸಂಭವಿಸಿತು. ಕಾಶಿಯ ರಾಜ ದ್ವಾರಕವನ್ನು ನಾಶ ಮಾಡಲು ತನ್ನ ಮಗನಾದ ಕೃತ್ಯನನ್ನು ಕಳಿಸಿದನು. ಅದು ಶ್ರೀಕೃಷ್ಣನ ರಾಜ್ಯವಾಗಿತ್ತು. ದ್ವಾರಕವನ್ನು ಉಳಿಸಲು ಶ್ರೀಕೃಷ್ಣನು ತನ್ನ ಚಕ್ರವನ್ನು ಬಿಡುಗಡೆ ಮಾಡಿದನು. ಅದು ಕೃತ್ಯನನ್ನು ಓಡಿಸಿತು. ಕಾಶಿಯ ದುಷ್ಟ ರಾಜನನ್ನು ಕೊಂದು ಹಾಕಿತು. ಮತ್ತೆ ಅದು ಹಿಂದಕ್ಕೆ ತಿರುಗಿ ವಾರಣಾಸಿಯನ್ನು ಸಮೀಪಿಸಿ ಕೃತ್ಯವನ್ನು ನಿರ್ದೇಶಿಸಿದ ಸುದಕ್ಷಿಣ ಮತ್ತು ಅವನ ಕುಟುಂಬ ಪುರೋಹಿತರನ್ನು ಸುಟ್ಟು ಹಾಕಿತು. ಅದರ ಬೆನ್ನಲ್ಲೇ ಶ್ರೀಕೃಷ್ಣನ ಚಕ್ರವು ವಾರಣಾಸಿ ನಗರವನ್ನು ಪ್ರವೇಶಿಸಿ ಅದರ ಎತ್ತರದ ಗೋಪುರಗಳು, ಸಭಾಂಗಣಗಳು, ಮಹಲುಗಳು, ಮಾರುಕಟ್ಟೆ ಸ್ಥಳಗಳು, ಗೋಪುರಗಳು, ಆವರಣಗಳು, ಖಜಾನೆಗಳು, ಕಮಾನುಗಳು, ಆನೆಗಳ ಅಂಗಡಿಗಳು, ಕುದುರೆಗಳು, ರಥಗಳು, ಊಟದ ಮಂಟಪಗಳು ಮತ್ತು ಅಡಿಗೆ ಮನೆಗಳೊಂದಿಗೆ ಎಲ್ಲವನ್ನು ಬೂದಿಯಾಗಿಸಿ ಮತ್ತೆ ದ್ವಾರಕಾಗೆ ಹಿಂತಿರುಗಿ ಶ್ರೀಕೃಷ್ಣನ ಪಕ್ಕದಲ್ಲಿ ನಿಂತಿತು. ಶ್ರೀಕೃಷ್ಣನ ಆಯುಧವಾದ ಸುದರ್ಶನ ಚಕ್ರದ ಬಗ್ಗೆ ತಿಳಿಯುವುದರಿಂದ ಹಿಂದೂ ಪುರಾಣ ಮತ್ತು ದೈವಿಕ ಆಯುಧಗಳ ಶಕ್ತಿಯ ಬಗ್ಗೆ ಆಕರ್ಷಕ ಒಳನೋಟಗಳು ಬಹಿರಂಗಗೊಳ್ಳುತ್ತವೆ. ದೇವರುಗಳಿಂದ ಉಡುಗೊರೆಯಾಗಿ ಪಡೆದ ಮೂಲದಿಂದ ಹಿಡಿದು ಒಂದೇ ಸ್ಪರ್ಶದಿಂದ ದುಷ್ಟತನವನ್ನು ನಾಶ ಮಾಡುವ ಸಾಮರ್ಥ್ಯದವರೆಗೆ ಸುದರ್ಶನ ಚಕ್ರವು ರಕ್ಷಣೆ ಮತ್ತು ನ್ಯಾಯದ ಸಂಕೇತವಾಗಿದೆ. ಇದರ ವೃತ್ತಾಕಾರದ ಆಕಾರ, ಪ್ರಜ್ವಲಿಸುವ ವೇಗ ಮತ್ತು ಶ್ರೀಕೃಷ್ಣನ ಕೈಗೆ ಮರಳುವ ಸಾಮರ್ಥ್ಯವು ಯುದ್ಧದಲ್ಲಿ ಇದನ್ನು ಅಸಾಧಾರಣ ಆಯುಧವನ್ನಾಗಿ ಮಾಡುತ್ತದೆ. ರಕ್ಷಣೆಗಾಗಿ ಅಥವಾ ಶಿಕ್ಷೆಗಾಗಿ ಬಳಸಿದರೂ ಸುದರ್ಶನ ಚಕ್ರವು ತನ್ನ ದೈವಿಕ ಶಕ್ತಿ ಮತ್ತು ಸದಾಚಾರದ ಸಂಕೇತವಾಗಿ ಉಳಿದಿದೆ. ಇದು ಸ್ನೇಹಿತರೆ ಸುದರ್ಶನ ಚಕ್ರದ ಶಕ್ತಿ ಮತ್ತು ಸಾಮರ್ಥ್ಯಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಭುವನ್ ಪ್ರಪಂಚ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.